ಅಪ್ಪ ಬಾ. ಮುಖ ಸಪ್ಪೆ, ಆತಂಕ, ಪ್ರಶ್ನೆ, ಏನೋ ಸಂಚು. ಏನಾಯ್ತು? ಅಪ್ಪ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಆಗಬಹುದು. ಮೊದಲಿನಂತಲ್ಲ, ನೀನು ತುಂಬಾ ಬಲಿಷ್ಠ. ಶಕ್ತಿ, ಆಶೀರ್ವಾದ, ತಾಯಿ ಕೃಪೆ, ನಿನಗೂ ಇದು ಸಾಧ್ಯ. ಆದರೆ ದುರುಪಯೋಗ ಸಲ್ಲದು. ಶಕ್ತಿ, ನಿನ್ನ ಶಕ್ತಿ ಬಳಕೆ ಎಲ್ಲಿ, ಹಿಡಿತ ಎಲ್ಲಿ ತಿಳಿದಿದೆ, ಗೊತ್ತಿದೆ. ಅದೇ ನಿನ್ನ ನಿಜವಾದ ಬಲ, ನಿನ್ನ ಬಲ, ಶಕ್ತಿ ಬಲ. ಸರಿ ಅಪ್ಪ, ನಾನು ನನ್ನ ಶಕ್ತಿನ ದುರುಪಯೋಗ ಮಾಡ್ಕೊಳ್ಳಲ್ಲ. ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸ್ತೀನಿ. ಆದರೆ ಈ ವಿಷಯ ದುರ್ಗಕ್ಕೆ ಸಮಯ ಬಂತು. ಸಮಯ, ಈ ರಹಸ್ಯ ಬಿಚ್ಚಿಡೋ ಸಮಯ ಬಂತು. ದುರ್ಗಾ ತಿಳಿಬೇಕು. ದುರ್ಗಾಗೆ ತಿಳಿಬೇಕು. ಘಟನೆಗಳು ಸಂಭವಿಸಲು ಕಾಲಚಕ್ರ ತಿರುಗುತ್ತೆ. ತಡೆ ಅಸಾಧ್ಯ. ಗ್ರಹಗಳು ಒಂದೇ ಸಾಲು. ಯುಗಗಳ ನಂತರ ಮತ್ತೆ ಆ ಕ್ಷಣ. ಯುದ್ಧ ಆರಂಭ. ಯುದ್ಧದ ಸಮಯ ಬಂತು. ಯುದ್ಧ ಆರಂಭ. ಸಿದ್ಧಳಾಗು. ಯುದ್ಧ ಆರಂಭ. ಬಾಸು, ದುರ್ಗಾ, ಬೆಳಗ್ಗಿಂದ ನಾನು ನಿನಗೆ ತುಂಬ ಬೈದ್ಬಿಟ್ಟೆ, ಹೆದರಿಸ್ಬಿಟ್ಟೆ. ಐ ಆಮ್ ಸಾರಿ. ಬಾಸು, ಸಾರಿ ಅಲ್ಲ, ಯಾಕೆ? ನಾನು ಅವಾಗಲೇ ಅದನ್ನೆಲ್ಲ ಮರ್ತೋಗ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಹೌದು, ಕೇಕ್ ಯಾಕೆ ತಂದಿದ್ದೀರಾ? ನನಗೆ ಕೇಕ್ ಅಂದರೆ ತುಂಬ ಇಷ್ಟ ಶಾನ್ವಿ. ಹೌದಾ ಅದಕ್ಕೆ? ಯಾಕೆ ಅಷ್ಟೊಂದು ಇಷ್ಟ? ಯಾಕಂದರೆ ನಮ್ಮ ಊರಲ್ಲಿ ಕೇಕ್ ಸಿಗೋದೇ ತುಂಬ ಅಪರೂಪ, ಗೊತ್ತಾ? ಯಾವುದಾದ್ರೂ ಹಬ್ಬ ಇರುವಾಗ ಅಷ್ಟೇ ಬೇಕ್ರಿ ಅವನು ಕೇಕ್ ತರಿಸ್ತಾ ಇದ್ದ. ಅವತ್ತು ನಮಗೆ ಸಿಕ್ಕಿದ್ರೆ ಅದೇ ನಮ್ಮ ಪುಣ್ಯ. ಖಾಲಿ ಆಗೋಯ್ತು, ಮುಂದಿನ ಹಬ್ಬದ ತನಕ ಕಾಯ್ಬೇಕಿತ್ತು. ಆದರೆ ಇಲ್ಲಿ ನಂಗೆ ಯಾವಾಗ ಬೇಕೋ ಅವಾಗೆಲ್ಲ ಕೇಕ್ ತಿನ್ಬೋದು. ಅದಕ್ಕೆ ಇನ್ ಕೇಸ್ ಏನಾದರೂ ನಿಮಗೆ ನನ್ನ ಮೇಲೆ ಕೋಪ ಬಂದರೆ ನನ್ನ ಕೇಕ್ ತಂದುಕೊಟ್ರೆ ಸಾಕಲ್ವಾ? ನಿಮ್ಮ ಕೋಪ ಎಲ್ಲ ಕಡಿಮೆ ಆಗಿಬಿಡುತ್ತೆ. ನೀನು ಶಾನ್ವಿ ಮಾತಾಡ್ತಾ ಇದ್ದನ್ನ ನಾನು ಕೇಳಿಸ್ಕೊಂಡೆ. ನಿನಗೆ ಕೇಕ್ ಕೊಟ್ಟರೆ ಕೋಪ ಕಮ್ಮಿ ಆಗುತ್ತೆ ಅಲ್ವಾ? ಅದಕ್ಕೆ ನಿಂಗೆ ನಾನು ತುಂಬ ಬೇಜಾರು ಮಾಡಿದ್ನಲ್ವಾ, ನಿನಗೆ ಸಾರಿ ಕೇಳೋಣ ಅಂತ ಈ ಕೇಕ್ ತೊಗೊಂಬಂದೆ. ಐ ಆಮ್ ಸಾರಿ.
ಬಾಸು, ಈ ಕೇಕ್ಗೋಸ್ಕರ ನಿಮ್ಮನ್ನು ನಾನು ಈ ಸಲ ಕ್ಷಮಿಸ್ತೀನಿ. ಅರೆ ಮುಂದಿನ ಸಲ ಈ ಥರ ಆಗಲ್ಲ, ನಾನು ಇದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಬಾಸು. ಅಕಸ್ಮಾತ್ ನೀವೇನಾದರೂ ಬೈದ್ರೆ ಇದಕ್ಕಿಂತ ದೊಡ್ಡ ಕೇಕ್ ತರಬೇಕು. ಇಡೀ ದಿನ ನೀನು ದುರ್ಗನ ಹಿಂಬಾಲಿಸಿದ್ಯಾ. ಅವಳು ಯಾರು, ಅವಳ ಶಕ್ತಿ ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಾಗಿದೆ. ಇವತ್ತು ರಾತ್ರಿನೇ ದುರ್ಗನ್ ಪಾಲ್ಗೆ ಕೊನೆ ರಾತ್ರಿ ಆಗಿರ್ಬೇಕು. ಹೋಗು, ಹೇಗಾದ್ರೂ ಮಾಡಿ ಅವಳನ್ನ ಕೊಂದು ಹಾಕಬಾ. ಅಂಬಿಕಾಗ್ಲಿ ಶರತ್ ಆಗ್ಲಿ ಮನೆಯವ್ರು ಯಾರೇ ಆಗಿರ್ಲಿ, ನಿನ್ನನ್ನು ತಡಿದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಇವತ್ತು ರಾತ್ರಿನೇ ಈ ಮನೆಯಲ್ಲಿ ಸಾವಿನ ಸದ್ದು ಕೇಳಿಸ್ಬೇಕು. ಕತ್ಲಲ್ಲಿ ನಿನ್ನನ್ನು ಗುರುತಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಹೋಗು, ಬೇಗ ಕೆಲಸ ಮುಗಿಸ್ಕೊಂಡು ಬಾ. ಬಾಸು, ಏನಾಯಿತು? ನೀವ್ಯಾಕೆ ಕೇಕ್ ತಿಂತಿಲ್ಲ? ಯಾಕೆ ನಿಮ್ಗೆ ಕೇಕ್ ಇಷ್ಟ ಇಲ್ವಾ? ಹಾಗಲ್ಲ ದುರ್ಗ, ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನಾಯಿತು? ಅದು ಮೊನ್ನೆ ಸಡನ್ನಾಗಿ ಯಾರೋ ನನ್ನ ಪುಟ್ಟ ಅಂತ ಕರೆದಾಗಾಯಿತು. ಅದು ವಾಯ್ಸ್ ತುಂಬ ಫೆಮಿಲಿಯರ್ ನನಗೆ. ಅದು ಲೈಕ್ ತುಂಬ ನನ್ನ ಎದೆಗೆ ನಾಟ್ತು. ಅದು ಯಾರ ವಾಯ್ಸು ಅಂತ ಹುಡುಕ್ತಾ ಹೋದೆ, ಬಟ್ ನನಗೆ ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅದು ಯಾರು ಅಂತ ಅಪ್ಪ ನನಗೆ ನೆನಪಿಸಿದ್ರು. ನನ್ನ ಪುಟ್ಟ ಅಂತ ಕರಿತಾ ಇದ್ದಿದ್ದು ದಾಕ್ಷಾಯಿಣಿ ಅಮ್ಮ ಮಾತ್ರ ಅಂತೆ. ಅಮ್ಮನ ಬಗ್ಗೆ ನನಗೆ ಸರಿಯಾಗಿ ಏನೂ ನೆನಪಿಲ್ಲ ದುರ್ಗ. ಆದರೆ ಒಂದು ಮಾತ್ರ ನಂಗೆ ಸರಿಯಾಗಿ ನೆನಪಿದೆ. ನನ್ನ ಪ್ರತಿ ಬರ್ಡೇಗೆ ಅಮ್ಮ ಕೇಕ್ ಮಾಡ್ತಾಯಿದ್ರು. ಆ ಕೇಕ್ ಅಷ್ಟು ರುಚಿಯಾದ ಕೇಕ್ನ ನಾನು ಇಲ್ಲಿವರೆಗೂ ತಿಂದಿಲ್ಲ.